ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದಾಂಡೇಲಿಯಲ್ಲಿ ನಾವು ಕಳೆದಂಥ ಇನ್ನೊಂದು ಸ್ವಲ್ಪ ಕ್ಷಣಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬಂದು ಒಂದು ಗಂಟೆಗೆಲ್ಲ ನಾವು ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಈ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಎಲ್ಲ ಆಡ್ತಾ ಇದ್ವಿ. ಆ್ಯಂಡ್ ತುಂಬಾ ಕ್ಲೀನಾಗಿತ್ತು ಆ್ಯಂಡ್ ತುಂಬ ಜನನೂ ಕೂಡ ಇದ್ದರು. ನಾವು ಹೋದಾಗ ಸ್ವಲ್ಪ ಜನ ಕಮ್ಮಿ ಇದ್ದರು, ನಾವು ಜನ ನೋಡ್ಕೊಂಡು ಹೋಗಿದ್ವಿ. ಸೊ ಕಮ್ಮಿ ಜನ ಇದ್ದಾಗ ಹೋಗೋಣ ಅಂತ ಹೇಳಿ. ಆ್ಯಂಡ್ ಆದರೂ ಕೂಡ ತುಂಬ ಜನ ಬರ್ತಾನೆ ಇದ್ದರು, ವೀಕೆಂಡ್ ಇತ್ತಲ್ಲ, ಸೊ ಬರ್ತಾನೆ ಇದ್ದರು. ಆ್ಯಂಡ್ ಈ ಥರ ಎಲ್ಲ ಸ್ವಲ್ಪ ಹೊತ್ತು ನಾವು ಕೂಡ ಗೇಮೆಲ್ಲ ಆಡಿ ಸ್ವಲ್ಪ ಹೊತ್ತು ತುಂಬ ಸ್ಟ್ರೈನ್ ಆಯ್ತು ಅಂತಲೇ ಹೇಳ್ಬೋದು. ತುಂಬ ಹೊತ್ತು ನಾವು ಗೇಮ್ ಆಡಿದ್ವಿ ಈ ಥರ. ಆ್ಯಂಡ್ ಮಧ್ಯಾಹ್ನ ಲಂಚ್ ಕೂಡ ನಮಗೆ ರೆಸ್ಟೋರೆಂಟಲ್ಲೇ ಇತ್ತು. ನಾವು 3 ಟೈಮ್ ಅಂದರೆ ಲಂಚು, ಡಿನ್ನರ್ ಹಾಗೆಯೇ ಬ್ರೇಕ್ಫಾಸ್ಟ್ನ ನಾವು ರೆಸಾರ್ಟಲ್ಲೇ ಬುಕ್ ಮಾಡಿದ್ವಿ. ಆ್ಯಂಡ್ ಈಗ ಲಂಚ್ಗೆ ಹೋಗಬೇಕು, 2:30ಗೆಲ್ಲ ನಮಗೆ ಲಂಚ್ ಇತ್ತು. ಸೊ ಅದಕ್ಕೂ ಮುಂಚೆ ಈ ಥರ ನಾವೇನಾದರೂ ಗೇಮ್ಸ್ ಆಡಲಿಕ್ಕೆಲ್ಲ ಹೋಗ್ಬಿಟ್ರೆ ಇದನ್ನೆಲ್ಲ ಆಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಆಮೇಲೆ ನೈಟ್ ಕೂಡ ತುಂಬ ಕೋಲ್ಡ್ ಇದ್ದ ಕಾರಣ ನಮಗೆ ನೈಟು ಕೂಡ ಈ ಥರ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಡೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಸೊ ಮಧ್ಯಾಹ್ನನೇ ನಾವು ಈ ಥರ ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿಕೊಂಡು ಸೊ ತುಂಬಾ ಎಂಜಾಯ್ ಮಾಡಿಕೊಂಡು ನಾವು ಆ ದಿನನ ಕಳೆದ್ವಿ ಅಂತಲೇ ಹೇಳ್ಬೋದು. ಸೊ ಇದಾಗಿ ನಾವು ಲಂಚ್ ಮುಗಿಸೋಕ್ಕೆ ಅಂತ ಹೇಳಿ ಹೊರಟ್ವಿ. ಸೊ ಹಾಗೆಯೇ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು. ನನಗೆ ನೀರು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಪಾಪುನ ಸ್ವಲ್ಪ ಮಿಸ್ ಮಾಡ್ಕೋತಾ ಇದ್ದೆ. ಅವನು ಈ ಥರ ಎಲ್ಲ ಕರ್ಕೊಂಡು ಬಂದಿದ್ದರೆ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದ ಸ್ಟಿಲ್. ಆದರೆ ತುಂಬಾ ಲಾಂಗ್ ಡ್ರೈವ್ ಅವನಿಗೆ ಹೆಂಗಿರ್ತದೆ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಸೊ ಏನು ಮಾಡ್ತಿದ್ದ ಅಂತಲೂ ಗೊತ್ತಿಲ್ಲ. ಸ್ಟಿಲ್ ಬಿಟ್ಟು ಬಂದಿದ್ದು ಸ್ವಲ್ಪ ಬೇಜಾರಾಯಿತು. ಈಗ ಲಂಚ್ ನಾವು ಹೋಟೆಲಲ್ಲೇ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸೊ ಹೋಟೆಲಲ್ಲಿ ಲಂಚ್ ಅರೇಂಜ್ ಆಗಿದೆ. ಸೊ ಹೋಗ್ತಾ ಇದ್ದೀವಿ ಈಗ. ಆ್ಯಂಡ್ ಸ್ವಲ್ಪ ಫ್ರೆಶ್ ಅಪ್ ಆದೆ, ಯಾಕಂದರೆ ಬ್ಲೀಚಿಂಗ್ ಎಲ್ಲ ಹಾಕಿರ್ತಾರಲ್ಲ, ಸೊ ಅದಕ್ಕೋಸ್ಕರ. ಸೊ ಲಂಚ್ ನೋಡೋಣ ಎಲ್ಲ ಇದೆ ಅಂತ ತೋರಿಸ್ತೀನಿ. ಸೊ ಬನ್ನಿ. ಆ್ಯಂಡ್ 2 ಟೈಪ್ಸ್ ಆಫ್ ನಾನ್ ವೆಜ್, ವೆಜ್ ಈ ಥರ ಎಲ್ಲ ಇತ್ತು. ಸೊ ನಾವು ನಾನ್ ವೆಜ್ಜೇ ಇರೋದ್ರಿಂದ ನಾವು ನಾನ್ ವೆಜ್ಜೇ ಹಾಕ್ಕೊಂಡ್ವಿ. ಸೊ ಚಪಾತಿ ಇತ್ತು, ಅಥವಾ ಸಲಾಡ್ಗಳಿತ್ತು, ಹಾಗೆಯೇ ದಾಲ್, ಚಟ್ನಿ, ಚಿಕನ್ನು, ಮೊಟ್ಟೆ, ಬಾಳೆಹಣ್ಣು ಈ ಥರ, ಮತ್ತು ಪಾಪಡಿತ್ತು, ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿಗಳು, ಇದೆಲ್ಲ ಜಾಸ್ತಿನೇ ಇತ್ತು. ಸೊ ನಮಗೆ ಚಿಕನ್ ತುಂಬಾ ಇಷ್ಟ ಆಯಿತು. ಮಧ್ಯಾಹ್ನ ಮಾಡಿದಂಥ ಚಿಲ್ಲಿ ಚಿಕನ್ ಅಂತ ಅನಿಸುತ್ತೆ, ಮೇ ಬಿ ತುಂಬಾ ಇಷ್ಟ ಆಯಿತು ನನಗಂತೂ ಚಿಲ್ಲಿ ಚಿಕನ್ನು. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದೆ. ಚಪಾತಿ ಇತ್ತು, ಚಪಾತಿ ಅಂತೂ ತುಂಬಾ ಸಾಫ್ಟ್ ಆಗಿತ್ತು. ಆ್ಯಂಡ್ ಊಟ ಹೇಳ್ಕೋಬೇಕಂದ್ರೆ ನಿಜವಾಗ್ಲೂ ತುಂಬಾ ಇಷ್ಟ ಆಯಿತು ನನಗಂತೂ. ಆ್ಯಂಡ್ ಸ್ವೀಟಾಗಿ ಪಾಯಸ ಕೂಡ ಮಾಡಿದರು, ಪಾಯಸನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಈಗ ಗೇಮ್ಸ್ ಆಡಲಿಕ್ಕೆ ಹೋಗಬೇಕು. ಸೊ ಅದಕ್ಕೋಸ್ಕರ ಈಗ ಊಟ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಸೊ 1:30, 2 o'clock ಒಳಗಡೆ ನಾವು ಹೋಗಬೇಕು. ಅದಕ್ಕೋಸ್ಕರ ಬೇಗನೆ ಊಟ ಮುಗಿಸ್ಕೊಂಡು ಈಗ ಹೊರಡ್ತೀವಿ. ಈಗ ಗೇಮ್ ಆಡಲಿಕ್ಕೆಲ್ಲ ಹೋಗ್ತಾ ಇದ್ವಿ. ಸೊ ಗೇಮ್ ಆಡಬೇಕು ನೋಡಿ. ಒಬ್ಬರಿಗೆ 1,200 ಅಂತ ಹೇಳಿದ್ದಾರೆ. ಆ್ಯಂಡ್ ನೋಡಬೇಕು ಎಲ್ಲ ಹಿಸ್ಟ್ರಿ ಯಾವ ಥರ ಗೇಮ್ ಇದೆ ಏನು ಅಂತ ಇನ್ನೂ ನೋಡಿಲ್ಲ. ಆ್ಯಂಡ್ ರೆಡಿಯಾಗಿ ಕೂತಿದ್ದೀವಿ ಎಲ್ಲ. ಆ್ಯಂಡ್ ನಾನು ನನ್ನ ಔಟ್ಫಿಟ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತೇಳಿ. ಸಿಂಪಲಾಗಿ ಔಟ್ಫಿಟ್ ಹಾಕೊಂಡಿದ್ದೀನಿ. ಆ್ಯಂಡ್ ನನ್ನ ಔಟ್ಫಿಟ್ ಈ ಥರ ಇದೆ. ಸೊ ಶಾರ್ಟ್ಸ್ ಹಾಕಿದ್ದೀನಿ, ಹಾಗೆ ಒಂದು ಟಾಪ್ನ ವೇರ್ ಮಾಡಿದ್ದೀನಿ, ಕೂಡ ಒಂದು ನಾಟ್ ಹಾಕಿದ್ದೀನಿ. ಸೊ ಸಿಂಪಲಾಗಿ ರೆಡಿ ಆಗಿದ್ದಾಯಿತು. ಈಗ ಹೊರಡಬೇಕು. ಆ್ಯಂಡ್ ಬನ್ನಿ ಹೋಗೋಣ, ಗೇಮ್ ಎಲ್ಲ ಆಡೋಣ. ಹಲೋ ಫ್ರೆಂಡ್ಸ್, ಸೊ ಇವಾಗ ಬಂದು ಗೇಮ್ ಆಡಲಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಗೇಮ್ ಆಡಲಿಕ್ಕೆ ಒಂದು 7-8 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನಾವು ರೆಸಾರ್ಟ್ ಏನು ಬುಕ್ ಮಾಡಿದ್ದೀವಿ ಅಲ್ಲಿಂದ ಒಂದು 7-8 ಕಿಲೋಮೀಟ್ರ್ ದೂರ ಇದೆ. ಆ್ಯಂಡ್ ಅಲ್ಲಿಗೆ ಹೋಗಬೇಕು. ನಮ್ಮ ಕಾರ್ನಲ್ಲಿ ಹೋಗಬೇಕು, ಅಂದರೆ ಓನ್ ವೆಹಿಕಲಲ್ಲಿ ಹೋಗಬೇಕು. ಯಾವುದೇ ಥರ ಫೆಸಿಲಿಟಿ ಏನು ಕೊಡಲ್ಲ ಅವರು. ಆ್ಯಂಡ್ ಅಡ್ರೆಸ್ ಹೇಳ್ತಾರೆ, ನಾವು ಹೋಗಬೇಕಷ್ಟೇ. ಆ್ಯಂಡ್ ಗೇಮ್ ಆಡಲಿಕ್ಕೆಲ್ಲ ಎಕ್ಸ್ಟ್ರಾ ನಾವು ಪೇ ಮಾಡಬೇಕಾಗುತ್ತೆ. ಸೊ ರೂಮಿಗೆ ಎಕ್ಸ್ಟ್ರಾ ಇರುತ್ತೆ ಆ್ಯಂಡ್ ಗೇಮ್ಗೆ ಎಕ್ಸ್ಟ್ರಾ ಇರುತ್ತೆ. ಆ್ಯಂಡ್ ಸೊ ಈಗ ಹೋಗಬೇಕು. ಯಾವ ಗೇಮೆಲ್ಲ ಆಡ್ತೀವಿ ಅಂತ ಇನ್ನೂ ಗೊತ್ತಿಲ್ಲ. ಆ್ಯಂಡ್ ಈಗ ಬಂದು ಡಿನ್ನರೆಲ್ಲ ಲಂಚ್ ಎಲ್ಲ ಮುಗಿಸಿದ್ವಿ. ಲಂಚ್ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ತುಂಬಾ ಟೇಸ್ಟಿಯಾಗಿತ್ತು. ಸೊ ಹೆವಿಯಾಗಿ ಲಂಚ್ ತಿಂದಿದ್ವಿ ಇವತ್ತು ಕೂಡ. ನೋಡಬೇಕು, ಒಂದು 1/2 hour ರೆಸ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಗೇಮ್ ಮಾಡಿ ಬಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗೆಲ್ಲ ಆಯ್ತು, ಯಾವ ಗೇಮೆಲ್ಲ ಆಡ್ತೀವಿ ಅದೆಲ್ಲ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಬನ್ನಿ ಹೋಗಿ ಬರೋಣ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ. ಹಲೋ. ಕ್ಯಾಪ್ ಎಲ್ಲ ಹಾಕ್ಕೊಂಡು. ಸೊ ಇಬ್ಬರು ಬ್ಲ್ಯಾಕ್ ಮ್ಯಾಚ್ ಮಾಡಿದ್ದೀವಿ ಇವತ್ತು.
चंदेगौड़ किरण आशा है ना सभी इधर ही स्टॉप फॉरवर्ड 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 Stop, 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 stop. Forward, forward. Hold on, hold on. Get back and forward, forward. ಸ್ಟ್ಯಾಂಡ್ ಆಗಿರಿ ಎಲ್ರು चाहिए ಫೈನಲಿ ಅಡ್ವೆಂಚರ್ ಎಲ್ಲ ಮುಗೀತು. ಸೊ ನಮ್ಮ ಜೊತೆ ಇನ್ನೊಂದು 4 ಜನನ ಹ್ಯಾಡ್ ಮಾಡಿಬಿಟ್ಟಿದ್ರು. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು, ಯಾಕಂದರೆ ಅವ್ರದ್ದು ಫ್ರೆಂಡೆಲ್ಲ ಏನು ಬಂದಿದ್ರು ಅವರು ಸ್ವಲ್ಪ ಮಿಸ್ ಮಾಡ್ಕೊಂಡ್ರು. ಅವರು ಕೂಡ ನಮ್ಮ ಜೊತೆ ಅವರು ಇನ್ಕ್ಲೂಡ್ ಆಗಿದ್ದು ನಮಗೂ ಅಷ್ಟು ಆಗಿಲ್ಲ, ಅಡ್ಜಸ್ಟ್ ಆಗಿಲ್ಲ ಅವರು ಅಷ್ಟೊಂದು. ಆ್ಯಂಡ್ ಆಮೇಲೆ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಅವರು ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಓಕೆ ಅಂತ ಅಂದ್ಕೊಂಡ್ವಿ. ಬಟ್ ಅವ್ರು ಅಷ್ಟೊಂದು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಯಾಕಂದರೆ ಕಾಲೇಜ್ ಹುಡುಗರು ಸ್ಟೂಡೆಂಟ್ ಅಲ್ಲ. ಸೊ ನಾವೆಲ್ಲ ಪೇರ್ ಹೋಗಿದ್ದು.
ಆ್ಯಂಡ್ ಸ್ವಲ್ಪ ಅನ್ಕಂಫರ್ಟೇಬಲ್ ಅಂತ ಅನ್ನಿಸ್ತು, ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು. ಸೊ ಮುಂದೆ ನಾವು ಹೋಗ್ತೀವಿ ಅಂತ ಸಿಕ್ಕಾಪಟ್ಟೆ ಇದು ಮಾಡ್ತಾಯಿದ್ರು. ಸೊ ಫೈನಲಿ ಹೇಗೋ ಮಾಡಿ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ತುಂಬಾ ಸ್ಟ್ರೈನ್ ಆಗಿದೆ. 1.5 ಗಂಟೆ ನಾವು ಬೋಟಿಂಗ್ ಮಾಡಿರುವಂಥದ್ದು. ಆಮೇಲೆ ಇನ್ನೂ 2 ಎಕ್ಸ್ಟ್ರಾ ಗೇಮು ನಾವು ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸೊ 2 ಗೇಮು ನಾಳೆ ಕವರ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ದೆನ್ ಅದು ಏನು ಪ್ಯಾಕ್ ಇದು 2 ಗೇಮ್ಗೆ ಏನು ಟಿಕೆಟ್ ಕೊಟ್ಟಿದ್ರು ಆ ಟಿಕೆಟ್ ಖಾಲಿ ಅಂದರೆ 2 ಗೇಮ್ದು ಏನೊಂದು ಬಿಲ್ ಕೊಟ್ಟಿದ್ರು, ಅದು ಬಿಲ್ ಬಂದು ಸ್ವಲ್ಪ ನೀರಿನಲ್ಲಿ ಬಿದ್ದಿರೋದ್ರ ಕಾರಣ ಅದು ಹೋಗ್ಬಿಡ್ತು. ಸೊ ಅದಕ್ಕೋಸ್ಕರ ಈಗ ಮತ್ತೆ ನಾಳೆ ನೋಡ್ತೀವಿ, ಆದರೆ ಕವರ್ ಮಾಡ್ತೀವಿ ಅಂದರೆ ಬೇರೆ ಜಾಗಕ್ಕೆ ಹೋಗೋದು ಅಂತೇಳಿ ಅಂದ್ಕೊಂಡಿದ್ವಿ. ಸೊ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ. ಮುಂಚೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೋಸ್ಕರ ನಮ್ಮ ರೆಸಾರ್ಟಲ್ಲೇ ಗೋಬಿನ ಆರ್ಡರ್ ಮಾಡಿದ್ವಿ. ಸೊ ಲೈಕ್ ಗೋಬಿ 10 ಆಫ್ 8-9 ರೇಂಜಲ್ಲಿ ಇತ್ತು. ಸೊ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಸುಮ್ಮನೆ ಹಾಗೆ ಕೂತ್ಕೊಂಡು ವೀವ್ನ ಎಂಜಾಯ್ ಮಾಡಿಕೊಂಡು ಗೋಬಿನ ನಾವು ತಿಂದ್ವಿ. ಆ್ಯಂಡ್ ತುಂಬಾ ಫ್ರೆಶ್ ಆಗಿತ್ತು ಮೈಂಡ್. ಹಾಗೆ ನಾವೆಲ್ಲ ಬಂದು ಫ್ರೆಶ್ ಅಪ್ ಆಗಿದ್ವಿ. ಆ್ಯಂಡ್ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಹಾಗೆಯೇ ಸ್ವಲ್ಪ ನಿದ್ದೆ ಬರ್ತಾ ಇತ್ತು. ಆ್ಯಂಡ್ ಡಿನ್ನರ್ಗೂ ಕೂಡ ಸ್ವಲ್ಪ ಟೈಮ್ ಇತ್ತು ನಮಗೆ. ಡಿನ್ನರ್ ಬಂದು 8:30 ಆ ಟೈಮಲ್ಲಿ ನಮಗೆ ಡಿನ್ನರ್ ಸಿಗುವಂಥದ್ದು. ಸೊ ಅದಕ್ಕೋಸ್ಕರ ಅಲ್ಲಿವರೆಗೂ ಏನಾದ್ರು ತೊಗೊಳ್ಳೋಣ ಅಂತೇಳಿ ಗೋಬಿ ಒಂದೇ ಆರ್ಡ್ರ್ ಮಾಡಿದ್ದಂಥದ್ದು. ಸೊ ಹಾಗೆ ತುಂಬ ಜನ ಇದ್ದಿದ್ದ ಕಾರಣ ನಮಗೇನು ಅಷ್ಟೊಂದು ಭಯ ಆಗಲಿಲ್ಲ. ಕಾಡು ಅಂತ ಅನ್ಸಿದ್ರು ಅಷ್ಟೊಂದೇನು ಭಯ ಆಗಲಿಲ್ಲ. ತುಂಬ ಜನ ಇದ್ದರು. ಆ್ಯಂಡ್ ತುಂಬ ಹೊತ್ತು ಮಾತಾಡಿದ್ವಿ. ಆ್ಯಂಡ್ ತುಂಬ ಹೊತ್ತು ಇದೇ ಥರ ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಊಟಕ್ಕೆ ಹೋಗಬೇಕಿತ್ತು. ಸೊ ಊಟದ ಟೈಮ್ ಕೂಡ ಆಗಿತ್ತು. ಫ್ರೆಂಡ್ಸ್, ಈಗ ಬಂದು ಡಿನ್ನರ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. 8 ಗಂಟೆ ಆಗಿದೆ. 8:30ಗೆ ನಮಗೆ ಡಿನ್ನರ್ ಇರೋದು. ಸೊ ಇವಾಗ ಡಿನ್ನರ್ಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಸ್ಟಿಲ್ ನಾಳೆ ಒಂದು ಪ್ಲ್ಯಾನ್ ಇದೆ. ಸೊ ಅಲ್ಲಿಗೆ ಕೂಡ ಹೋಗಬೇಕು. ಆ್ಯಂಡ್ ಇವತ್ತಿನ ದಿನ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿ. ಆ್ಯಂಡ್ ಆಲ್ಮೋಸ್ಟ್ ಕವರ್ ಮಾಡೋಕ್ಕಾಗಿಲ್ಲ ವಿಡಿಯೋಸ್ ಎಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋಸ್ ಜಾಸ್ತಿ ಇಲ್ಲ. ಆ ವಿಡಿಯೋ ಏನಾಗ್ತಾ ಇದ್ದೇನೆ ಈ ವಿಡಿಯೋ ಅದು ಬಂದು ಅವ್ರ ಹತ್ರನೇ ತೊಗೊಂಡಂತಹ ವಿಡಿಯೋ. ಅದು ಬಂದು 2100 ರೂಪೀಸ್ ಏನೋ ಪೇ ಮಾಡಿದ್ವಿ ನಾವು ಆ ವಿಡಿಯೋಗೋಸ್ಕರ. ಸೊ ಅದಾದಮೇಲೆ ಮತ್ತೆ ಈಗ ಡಿನ್ನರ್ಗೆ ಹೋಗಬೇಕು. ಆ್ಯಂಡ್ ರೆಡಿಯಾಗಿ ಕೂತಿದ್ದೀವಿ. ಸೊ ಈಗ ಡಿನ್ನರ್ಗೆ ಹೋಗ್ತೀವಿ, ಏನೆಲ್ಲ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ಬನ್ನಿ ನೋಡ್ತೀವಿ. ಸ್ವಲ್ಪ ಸಲಾಡ್ ಇಟ್ಟಿದ್ರು. ಈ ಥರ ಕ್ಯಾರೆಟ್ ಮತ್ತು ಸೌತೆಕಾಯಿ, ಆನಿಯನ್ ಈ ಥರ ಎಲ್ಲ ಇಟ್ಟಿದ್ರು. ಹಾಗೆ ಕರ್ಡ್ ಇತ್ತು, ಮೊಸರು ಇತ್ತು. ಸೊ ಹಾಗೆಯೇ ಚಪಾತಿ 2 ಟೈಮು ಕೂಡ ಚಪಾತಿ ಇತ್ತು. ಸೊ ಚಪಾತಿಗೆ ಬಂದು ಈ ಥರ ತರಕಾರಿ ಗೊಜ್ಜಿತ್ತು. ಇದು ಬಂದು ಬೀನಿಸ್ ಹಾಗೆಯೇ ಹೆಸರುಬೇಳೆ ಹಾಕಿರುವಂಥ ಗೊಜ್ಜು. ಇದು ಬಂದು ಯಾವುದೋ ದಾಲ್, ಇದು ಹೆಸರುಬೇಳೆ ದಾಲ್ ಅನಿಸುತ್ತೆ, ಮೇ ಬಿ ಹೆಸರುಬೇಳೆ ದಾಲ್ ಅದು. ಸೊ ಇದು ಬಂದು ಚಿತ್ರಾನ್ನ ಸಂಜೆ ಚಿತ್ರಾನ್ನ ಮಾಡಿದರು. ಮಧ್ಯಾಹ್ನ ವೈಟ್ ರೈಸ್ ಇತ್ತು, ಅದನ್ನೇ ಚಿತ್ರಾನ್ನ ಮಾಡಿಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಇದು ವೈಟ್ ರೈಸ್. ಹಾಗೆಯೇ ಇದು ಬಂದು ತಿಳಿ ಸಾಂಬಾರು ಅಂತ ಹೇಳ್ತೀವಲ್ಲ, ಸೊ ಆ ಸಾಂಬಾರು. ಸೊ ಹಾಗೆಯೇ ಇದು ಬಂದು ಫ್ರೂಟ್ಸ್ದು ಯಾವುದೋ ಒಂದು ಫಲೂದ ಟೈಪಲ್ಲಿ ಬರುತ್ತಲ್ಲ, ಆ ಟೈಪ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಬಂದು ಚಿಕನ್ನು, ಗ್ರೀನ್ ಚಿಕನ್. ಇದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಂಜೆ ನಮ್ಮದು ಊಟ ಎಲ್ಲ ಮುಗಿದ್ಮೇಲೆ ಫೈರ್ ಕ್ಯಾಂಪ್ ಕೂಡ ಇತ್ತು. ಸೊ ಫೈರ್ ಕ್ಯಾಂಪ್ ಕೂಡ ಅವಾಗ ತಾನೇ ಜಸ್ಟ್ ಈ ಥರ ರೆಡಿ ಮಾಡ್ತಾಯಿದ್ರು. ಸ್ಟಿಲ್ ನಮ್ಗೆ ಏನಾದರೂ ಬೇಕು ಅಂದರೆ ಅಷ್ಟೇ ಫೈರ್ ಕ್ಯಾಂಪ್ನ ಹಾಕಿ ಕೊಡ್ತಾರೆ ಅವರು. ಇಲ್ಲಾಂದರೆ ಯಾರೂ ಕೇಳಲಿಲ್ಲ ಅಂತಂದರೆ ಸೊ ಫೈರ್ ಕ್ಯಾಂಪ್ ಏನೂ ಹಾಕೋಕ್ಕೆ ಹೋಗಲ್ಲ. ಸೊ ನಾವು ಯಾರಾದ್ರೂ ಓಕೆ ಹಾಕ್ಕೊಡಿ ಅಂತ ಹೇಳಿದ್ರೆ ಮಾತ್ರ ಹಾಕ್ಕೊಡ್ತಾರೆ. ಸೊ ನಾವು ಕೂಡ ಓಕೆ ಅಂತ ಹೇಳಿ ಹೋಗಿ ಸುಮ್ಮನೆ ನಿಂತಿದ್ವಿ. ಸೊ ಅವರು ಫೈರ್ ಕ್ಯಾಂಪ್ನೆಲ್ಲ ಹಾಕ್ತಾಯಿದ್ರು. ಸ್ಟಿಲ್ ನಾವಾದ್ಮೇಲೆ ಸ್ವಲ್ಪ ಜನ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವು ಒಂದು 5-10 ನಿಮಿಷ ನಿಂತ್ಕೊಂಡು ಆಮೇಲೆ ಬಂದುಬಿಟ್ವಿ. ಸೊ ಅಲ್ಲಿ 2 ನಾಯಿ ಸಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ ಆ ಡಾಗ್ಸ್ ಅಂದರೆ, ತುಂಬಾ ಚೆನ್ನಾಗಿವೆ ಎರಡೂ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಅವೆರಡು ಡಾಗ್ಗಳು. ತುಂಬಾ ಚೆನ್ನಾಗಿದೆ. ಒಂದು ಮೇಲಾಗಿ ಫೀಮೇಲ್ 2 ನಾಯಿಗಳನ್ನ ಸಾಕಿದ್ದಾರೆ. ಸೊ ನಾವು ತುಂಬ ಹೊತ್ತೇನು ಇರಲಿಲ್ಲ, ಒಂದು ಸ್ವಲ್ಪ ಹೊತ್ತಷ್ಟೇ ಅಲ್ಲಿ ಇದ್ದಿದ್ದು. ಸೊ ಆ ಡಾಗ್ಗಳು ಎಷ್ಟು ಫ್ರೆಂಡ್ಲಿ ಆಗಿವೆ ಅಂದರೆ, ಆ್ಯಂಡ್ ತುಂಬಾ ಕ್ಲೋಸ್ ಆಗಿವೆ. ಆ್ಯಂಡ್ ತುಂಬಾ ಮುದ್ದಾಗಿ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಷ್ಟು ಕ್ಯೂಟಾಗಿತ್ತು ಅಂದರೆ, ಆ್ಯಂಡ್ ಒಂದು ಡಾಗ್ನ ಮುಟ್ಟಿದ್ರೆ ಇನ್ನೊಂದು ಡಾಗಿಗೆ ತುಂಬ ಜಲಸ್ ಆಗ್ತಾಯಿತ್ತು. ಅಷ್ಟೊಂದು ಚೆನ್ನಾಗಿವೆ.
ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ಸೊ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್.